ಬೆಂಗಳೂರು ಪೊಲೀಸರಿಂದ ಬಂಧನಕ್ಕೊಳಗಾಗಿರುವ ನಕಲಿ ಐಎಎಸ್ ಅಧಿಕಾರಿ ಮಿಥುನ್ ಬೆನ್ನಲ್ಲೇ ಆತನಿಗೆ ಸಾಥ್ ನೀಡಿದ ಆರೋಪದ ಮೇಲೆ ಚಿಕ್ಕಮಗಳೂರು ಜಿಲ್ಲಾ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಈ ಹಗರಣವನ್ನ ಖಂಡಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನಕಲಿ ಅಧಿಕಾರಿಗೆ ಸಭೆ ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದಲ್ಲದೆ ಸ್ಥಳೀಯ ಮೆಡಿಕಲ್ ಶಾಪ್ ಮಾಲೀಕರಿಗೆ ಮಿಥುನನನ್ನ ಪರಿಚಯಿಸಿ ಕಮಿಷನ್ ದಂಧೆಗೆ ಸಹಕರಿಸಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಗಂಭೀರವಾಗಿ ಆರೋಪಿಸಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಆಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಒಬ್ಬ ನಕಲಿ ಐಎಎಸ್ ಅಧಿಕಾರಿ ಅನ್ನುವಂಥ ಒಬ್ಬ ಮಿಥುನ್ ಅನ್ನುವಂಥ ವ್ಯಕ್ತಿ ಕಳೆದ 5-6 ತಿಂಗಳಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಸಭೆಗಳನ್ನು ಅವನು ಜಿಲ್ಲಾಸ್ಪತ್ರೆಯಲ್ಲಿ ತಗೊಳ್ತಾನೆ. ಜಿಲ್ಲೆಯಲ್ಲಿರ್ತಕ್ಕಂಥ ಮೆಡಿಕಲ್ ಅವ್ರನ್ನ ಕರೆದು ಅವರುಗಳಲ್ಲಿ ಹಣ ವಸೂಲಿಯನ್ನು ಮಾಡಿದ್ದಾನೆ. ನಕಲಿ ಐಎಎಸ್ ಅಧಿಕಾರಿ ಸೋಗಿನಲ್ಲಿ ಮಿಥುನ್ ಎಂಬಾತ ಔಷಧಿಗಳ ಟೆಂಡರ್ ಕೂಗಿಸುವುದಾಗಿ ನಂಬಿಸಿ ಹಲವರಿಗೆ ವಂಚಿಸಿದ್ದಾನೆ. ಈ ದಂಧೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಅವರು ಮಿಥುನ್ ಜೊತೆ ಕೈ ಜೋಡಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಒಂದು ಮೆಡಿಕಲ್ ಮಾಫಿಯಾದ ಒಂದು ದಂಧೆಯನ್ನ ಈ ಜಿಲ್ಲೆ ಒಳಗೆ ಮಾಡ್ತಾ ಇದ್ದಾನೆ. ಇದಕ್ಕೆ ಸಾಥ್ ಕೊಟ್ಟಿರೋದು, ಇದಕ್ಕೆ ಕೈ ಜೋಡಿಸಿರೋದು ಯಾರು ಅಂತ ಕೇಳಿದ್ರೆ ಇವತ್ತು ಜಿಲ್ಲಾ ಸರ್ಜನ್ ಅಂತ ಏನ್ ಕರಿತೀವಿ ನಾವು, ಆ ಚಂದ್ರಶೇಖರ್ ಅನ್ನುವಂತ ಒಬ್ಬ ಅಯೋಗ್ಯ ಜಿಲ್ಲಾ ಸರ್ಜನ್ ಇವತ್ತು ನಕಲಿ ಐಎಎಸ್ ಅಧಿಕಾರಿನ ಇಟ್ಕೊಂಡು ಜಿಲ್ಲೆ ಒಳಗೆ ಹಣ ವಸೂಲಿಯ ದಂಧೆಗಿಳಿದಿದ್ದಾನೆ. ಈಗಾಗಲೇ ಆ ನಕಲಿ ಐಎಎಸ್ ಅಧಿಕಾರಿಯ ಬಂಧನ ಆಗಿದೆ. ನಮ್ಮ ಆಗ್ರಹ ಇದೆ, ಜಿಲ್ಲಾ ಸರ್ಜನ್ ಆಗಿರ್ತಕ್ಕಂಥ, ಜಿಲ್ಲಾ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಅವ್ರನ್ನ ಕೂಡಲೇ ಬಂಧಿಸಬೇಕು, ಆತನನ್ನು ಅಮಾನತು ಮಾಡಬೇಕು ಮತ್ತು ಬಂಧಿಸಬೇಕು. ಮತ್ತು ಇವರ ಈ ಅವ್ಯವಹಾರದಲ್ಲಿ ಯಾರ್ಯಾರು ತಮ್ಮ ಹಣವನ್ನು ಕಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು. ಆ ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಚಿಕ್ಕಮಗಳೂರು ನಗರದಲ್ಲಿ ಇಲ್ಲೇ ನಮ್ಮ ಸರ್ಕಲ್ನಲ್ಲೇ ಶ್ರೇಯಸ್ ಮೆಡಿಕಲ್ ಅಂತಿದೆ, ಸತೀಶ್ ಅಂತಿದ್ದಾರೆ, ಲಕ್ಷಾಂತರ ರೂಪಾಯಿ ಹಣವನ್ನು ಅವರಿಂದ ವಸೂಲಿ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿನ ಅವರಿಂದ ವಸೂಲಿ ಮಾಡಿದ್ದಾರೆ. ಈ ವಸೂಲಿ ಮಾಡಲಿಕ್ಕೆ ಕರ್ಕೊಂಡೋಗಿರೋದು ಯಾರು? ಈ ಐಎಎಸ್, ನಕಲಿ ಐಎಎಸ್ ಅಂತ ಹೇಳಿದ್ರೆ ಜಿಲ್ಲಾ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಕರ್ಕೊಂಡೋಗಿರೋದು. ಇಡೀ ಸ್ಟಾಫ್ನೆಲ್ಲ ಸೇರಿಸ್ಕೊಂಡು ಮೀಟಿಂಗ್ ಮಾಡ್ತಾರೆ. ಈತ ಬಹಳ ಒಳ್ಳೆಯ ಐಎಎಸ್ ಅಧಿಕಾರಿ, ನಮ್ಮ ಹಾಸ್ಪಿಟ್ಲ್ ಇನ್ಚಾರ್ಜ್ ಇದ್ದಾರೆ, ಇವ್ರು ಹೇಳ್ದಂಗೆ ನಾವೆಲ್ಲ ಕೇಳಬೇಕು ಅಂತ ಹೇಳಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವೈದ್ಯರನ್ನ ಕರೆಸಿ ಮೀಟಿಂಗ್ ಮಾಡ್ತಾನೆ, ಎಲ್ಲ ದಾದಿಯರನ್ನ ಕರೆಸಿ ಮೀಟಿಂಗ್ ಮಾಡ್ತಾನೆ. ಒಂದ್ ರೀತಿ ವರ್ಗಾವಣೆ ಮತ್ತು ವಸೂಲಿಯ ದಂಧೆಯನ್ನ ಚಂದ್ರಶೇಖರ್ ನಡೆಸ್ತಾ ಇದ್ದಾನೆ. ಕೂಡಲೇ ಆತನನ್ನ ಅಮಾನತು ಮಾಡಿ ಆತನ ಬಂಧಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡುತ್ತೆ. ಸ್ಥಳೀಯ ಶಾಸಕ ಎಚ್.ಡಿ. ತಮ್ಮಯ್ಯ ಅವರ ಬೆಂಬಲದಿಂದಲೇ ಇಂತಹ ಭ್ರಷ್ಟಾಚಾರ ನಡೆಯುತ್ತಿದೆ. ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಿ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಇಲ್ಲಿನ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಅವನ್ನ ಜೊತೆ ಕರ್ಕೊಂಡು ತಿರುಗಾಡ್ತಾರೆ. ಅವನ್ನ ಜೊತೆ ಕರ್ಕೊಂಡೋಗಿ ಬಸವ ಮಂದಿರದಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮದಲ್ಲಿ ಆತನಿಗೆ ಸನ್ಮಾನವನ್ನು ಮಾಡುವಂತ ಕೆಲಸವನ್ನ ಎಲ್ಲ ಮಾಡ್ತಾರೆ. ಇದರಿಂದ ನೇರವಾಗಿ ನಮಗೆ ಸಂಶಯ ಇದೆ. ಇದರಿಂದ ಯಾರ ಕೈ ಇದೆ, ಕಾಣದ ಕೈ ಯಾರಿದ್ದಾರೆ ಅಂತೇಳಿ ನಮಗೆ ಸಂಶಯ ಇದೆ. ತಮ್ಮಯ್ಯನವ್ರ ಮೇಲೆ ಎಲ್ಲರೂ ಬೊಟ್ಟು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈ ಕಾಣದ ಕೈ ತಮ್ಮಯ್ಯ ಅಂತೇಳಿ ಜನಸಾಮಾನ್ಯರು ಇವತ್ತು ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆಗ್ರಹನ ಮಾಡ್ತೀನಿ, ತಕ್ಷಣಕ್ಕೆ ಜಿಲ್ಲಾ ಸರ್ಜನ್ ಅಮಾನತು ಮಾಡಿ ಆತನ ಬಂಧಿಸಬೇಕು. ಮತ್ತು ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಈ ಐಎಎಸ್, ನಕಲಿ ಐಎಎಸ್ ಜೊತೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅವನ ಜೊತೆಯಲ್ಲಿ ಅವರೆಲ್ಲರನ್ನು ಬಂಧಿಸಿ ಯಾರು ಹಣವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ವಾಪಸ್ ಆ ಹಣವನ್ನು ಕೊಡಿಸುವಂಥ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಕೂಡಲೇ ಮಾಡಬೇಕು. ಒಂದು ವೇಳೆ ಮಾಡದೆ ಹೋದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯ ಮುತ್ತಿಗೆಯನ್ನು ಹಾಕಬೇಕಾಗುತ್ತೆ ಮುಂದಿನ ದಿವಸಗಳಲ್ಲಿ. ಔಷಧ ಟೆಂಡರ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಹಣದ ವಹಿವಾಟು ನಡೆದಿದ್ದು ಇದರಲ್ಲಿ ಪ್ರಭಾವಿಗಳ ಹಸ್ತಕ್ಷೇಪವಿದೆ ಎಂದು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಅವರು ದೂರಿದ್ದಾರೆ. ಮಿಥುನ್ ಒಬ್ಬ ಹೆಸರಿನ ನಕಲಿ ಐಎಎಸ್ ಅಧಿಕಾರಿಯನ್ನ 3 ದಿನ ಹಿಂದೆ ಪೊಲೀಸ್ ಈ ನಕಲಿಗೆ ಸಹಕಾರ ನೀಡಿದ್ದು ಇನ್ನೊಬ್ಬ ನಕಲಿ ವೈದ್ಯಾಧಿಕಾರಿ ಚಂದ್ರಶೇಖರ್. ಯಾಕೆ ಇವರನ್ನ ನಾವು ನಕಲಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇವತ್ತು ಆಸ್ಪತ್ರೆಯಲ್ಲಿ ಬರುವಂತ ಪೇಷಂಟ್ಗಳಿಗೆ ಕೊಡುವಂತ
ಅನ್ನದಲ್ಲೂ ದುಡ್ಡು ಮಾಡಿದಂತ ಒಬ್ಬ ನಕಲಿ ವೈದ್ಯಾಧಿಕಾರಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ವಂಚಕನಿಗೆ ರಾಜಾತಿಥ್ಯ ನೀಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಸ್ಪತ್ರೆಯಲ್ಲಿ ಕೃತಕವಾಗಿ ಮೆಡಿಸಿನ್ ನ ಅಭಾವವನ್ನ ಸೃಷ್ಟಿ ಮಾಡೋದು, ಆ ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ಸುತ್ತಮುತ್ತ ಇರುವಂತ ಮೆಡಿಕಲ್ಗೆ ಲಾಭ ಮಾಡಿಕೊಡೋ ಮುಖಾಂತರ ಬಡವರ ಹಣವನ್ನ ಲೂಟಿ ಮಾಡಿದ ವೈದ್ಯಾಧಿಕಾರಿ ಯಾರು ಅಂತ ಹೇಳಿದ್ರೆ ಅದು ಇತ್ತೀಚಿನ ದಿನಗಳಲ್ಲಿ 2-3 ದಿನ ಹಿಂದ್ಗಡೆ ಚಂದ್ರಶೇಖರ್ ಹಾಗೂ ನಮ್ಮ ನಕಲಿ IAS ಆಫೀಸರ್ ಮಿಥುನ್ ಮೇಲೆ ಒಂದು ದೂರನ್ನ ದಾಖಲಾಗುತ್ತೆ. ದೂರಿನ ಸಾರಾಂಶದಲ್ಲಿ ಹೇಳ್ತಾರೆ 41 ಲಕ್ಷ ರೂಪಾಯಿಗಳ ಮುಂಗಡ ಹಣ. ಇದು ಯಾವುದಕ್ಕೆ ಮುಂಗಡ ಹಣ? ಆಸ್ಪತ್ರೆಗೆ ಸಪ್ಲೈ ಆಗುವಂತ ಮೆಡಿಸಿನ್ ಅನ್ನ ಸಪ್ಲೈ ಮಾಡುವ ಟೆಂಡರಿಗೆ ಕಮಿಷನ್ ಅನ್ನು ಕೊಡುವಂತ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಏನು 40% ಆರೋಪವನ್ನು ಮಾಡಿದ್ರು, ಆದ್ರೆ ಇವತ್ತು ಆ ಆರೋಪವನ್ನು ಸಾಬೀತು ಮಾಡಕ್ಕೆ ಕಾಂಗ್ರೆಸ್ ಅವರು ವಿಫಲ ಆದ್ರು. ಆದ್ರೆ ನಾವು ಅದನ್ನ ಮಾಡಿ ತೋರಿಸ್ತೀವಿ ಅಂತ ಇವತ್ತು ಸ್ಥಳೀಯ ಶಾಸಕ ಎಚ್ ತಮ್ಮಯ್ಯ ಅವರ ನೇತೃತ್ವದ ಈ ಸರ್ಜನ್ ಇವತ್ತು ಮುಂಗಡ ಹಣವನ್ನು ಇಸ್ಕೊಂಡು ಇವತ್ತು ಲಾಕ್ ಆಗಿದ್ದಾನೆ. ಪ್ರಕರಣದಲ್ಲಿ 1ನೇ ಆರೋಪಿಯಾಗಿ ಮಿಥುನ್ ಅವ್ರನ್ನ ಮಾಡಿದ್ರೆ ಯಾಕೆ ಚಂದ್ರಶೇಖರ್ ಅವರನ್ನ ಆರೋಪಿಯಾಗಿ ಇನ್ನೂ ಮಾಡಿಲ್ಲ? 2ನೇ ಆರೋಪಿಯಾಗಿ ಮಿಥುನನ್ನ ಮಾಡಿ 1ನೇ ಆರೋಪಿಯಾಗಿ ಈ ಒಟ್ಟು ಪ್ರಕರಣದ ಕಿಂಗ್ ಪಿನ್ ಆದಂತ ಚಂದ್ರಶೇಖರ್ನ ಮಾಡಬೇಕಿತ್ತು. ಜಿಲ್ಲೆಯ ಉಸ್ತುವಾರಿ ಸಚಿವರು ಇವರೆಲ್ಲರನ್ನ ಹಣ ವಸೂಲಿ ಮಾಡೋಕೆ ಮಿಥುನ್ ಅನ್ನ ಬ್ರೋಕರ್ ಆಗಿ ಯೂಸ್ ಮಾಡಿದ್ದಾರೆ. ಯಾರು ನಕಲಿ IAS ಆಫೀಸರ್ ಬಂಧನ ಆಗಿದ್ದಾನಲ್ಲ, ಮಿಥುನ್ ಅನ್ನ ಬ್ರೋಕರ್ ಆಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಸೂಲಿಗೆ ಇವರು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಿವಿ, ಜಿಲ್ಲಾ ಆಸ್ಪತ್ರೆಗೂ ನಾವು ಮುತ್ತಿಗೆಯನ್ನು ಹಾಕ್ತಿವಿ. ಎಲ್ಲಿಯವರೆಗೂ ಇವರು ವಜಾ ಆಗಲ್ಲ, ಎಲ್ಲಿಯವರೆಗೂ ಚಂದ್ರಶೇಖರ್ ಬಂಧನ ಆಗಲ್ಲ, ಅಲ್ಲಿಯವರೆಗೂ ಭಾರತೀಯ ಜನತಾ ಪಾರ್ಟಿಯ ಈ ಬಡವರ ಪರ ಹೋರಾಟ ಮುಂದುವರಿಯುತ್ತೆ ಅಂತ ಈ ಸಭೆಯ ಮೂಲಕ